Good morning, everybody. My dear students, today in this class, 10th standard, second language English, Unit 3, poem. I am the land. I am the land. This poem written by Marina de Pelagina. Now, about the poet. Marina was born near Milan, Italy in 1949. She received a BA in poetry and recovering media from Mills College and an MFA in visual arts from University of California at San Diego. Any lot of information. I am the land. This poem written by Marina de Pelagina. I am the land was a poem written by Marina de Pelagina. Marina was born near Milan, Italy in 1949. She had a degree in poetry and recording media from Mills College and MPhil in comparative lecture from the Graduate Center from the City University of New York. Her poetry was appeared in literary periodicals since early 1970. She was a founder in 1975. He characterized today the oldest surviving feminist literary press in the United States. In 1985, the issued a literary policy from the NEA. She has worked as an editor, book designate, and art critic. She is a member of the National Writers Union and AICA. Her book included translations from Margaret Gaelic in the Neostate and Grammar for Just. Her address is Marina Delegata Lefon. I am the land. ಈ ಭೂಮಿ ನನ್ನದು ಅಥವಾ ಭೂಮಿ ನನ್ನದು. ಐ ಆಮ್ ದ ಲ್ಯಾಂಡ್. ನಾನು ಭೂಮಿ ಇದ್ದೇನೆ ಅನ್ನೋದು. ಇದು ನಂದು, ಭೂಮಿ ನಂದು ಅನ್ನೋದು. ಈ ಒಂದು ಪೋಯಮನ್ನು ಬರೆದ ಮೆರಿನಾ ಡಿ ಬೆಲ್ಲಗಿಂಡ. ಮರಿನಾ ವಾಸ್ ಬಾರ್ನ್ ನಿಯರ್ ಮಿಲಾನ್, ಇಟಲಿ 1949. ಇಟಲಿಯಲ್ಲಿ ಮಿಲನ್ ಅನ್ನುವಂತಹ ನಗರದಲ್ಲಿ ಈ ಮರಿನಾ ಅವರು ಜನಿಸ್ತಾರೆ. ಸಿ ಹ್ಯಾಡ್ ಎ ಡಿಗ್ರಿ ಇನ್ ಪೊಯೆಟ್ರಿ ರಿಕವರಿಂಗ್ ಇಂಡಿಯಾ ಮಿಲ್ಸ್ ಕಾಲೇಜ್. ಇವರು ಒಂದು ಡಿಗ್ರಿಯನ್ನು ಪೂರ್ಣಗೊಳಿಸಿದ್ದು ಮತ್ತು ಮಿಲ್ಸ್ ಕಾಲೇಜ್ MPhil ಪದವಿಯನ್ನು ಸಹ ಪಡ್ಕೊಂಡಿರ್ತಾರೆ. ನೆಕ್ಸ್ಟ್ ಕಂಪ್ಯೂಟರ್ ಲೆಕ್ಚರ್ ಆಗಿ ದ ಗ್ರಾಜ್ಯುಯೇಷನ್ ಆಫ್ ಸಿಟಿ ಯೂನಿವರ್ಸಿಟಿ ಆಫ್ ನ್ಯೂಯಾರ್ಕ್ ಸಿಟಿಯಲ್ಲಿ ಒಂದು ಪದವಿ ಪ್ರಾಚಾರ್ಯರಾಗಿ ಕೆಲಸವನ್ನು ನಿರ್ವಹಿಸ್ತಾರೆ ಅನ್ನೋದು. ಹೀಗೆ ಈ ಮೆರಿನಾ ಡಿ ಬೆಲ್ಲಿಗಂಟ ತಮ್ಮದೇ ಆದಂತಹ ಒಂದು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಹೀಗೆ ಅವರು ಬರೆದಂತಹ ಹಲವಾರು ಪುಸ್ತಕಗಳು ಸಹ ನಮಗೆ ಲಭ್ಯವಿದೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ಯು ಆರ್ ಓಪನ್ ದ ಟೆಕ್ಸ್ಟ್ ಬುಕ್. Dear students, let's go to the lesson. Open your textbook, page number 65. I am the
land. This poem written by Marina D. Della. I am the land, I wait. You say you want me, I wait. You shout, I lay patient. You buy me, I wait. With muddy holes and car lot I stare. Then someone tickles me, plants like fruit, grass, trees, children dance, someone sings. You come with guns and chain necklace, chops me now. I wait. You cannot put a fence around the planet Earth. I am the land, I wait. ಇಲ್ಲಿ ಈ ಭೂಮಿ ನಮ್ಮದು ಈ ಒಂದು ಪದ್ಯವನ್ನು ಬರೆದವರು ಮೆರಿನಾ ಡಿ ಬೆಲ್ಲಗಿರಿ. I am the land, I wait. You say you own, I wait me. ನೋಡಿ ಇಲ್ಲಿ ಕವಿ ಭೂ ಮಾತೆಯಾಗಿ ಭೂತಾಯಿಯಾಗಿ ಇವತ್ತು ಹೇಳ್ತಾರೆ, ಐ ಆಮ್ ದ ಲ್ಯಾಂಡ್, ಈ ಭೂಮಿ ನಂದು. ಇವತ್ತು ಜನರು ಇದು ನಂದು ಅದು ನಂದು ಅಂತ ಎಂದು ಇವತ್ತು ಹೊಡೆದಾಡ್ತಾರೆ. ಆ ವೇಟ್ ಅದನ್ನು ಸಹಿಸ್ಕೊಳ್ತಾರೆ, ಕಾಯ್ತಾ ಇದ್ದಾರೆ. ಯು ಸೇ ಯು ಓನ್ ಮೀ, ಐ ವೇಟ್. ಈ ಭೂಮಿ ಇಷ್ಟಕ್ಕೆ ನಂದು, ಇಷ್ಟು ಗುಂಟೆ ನಂದು, ಈ ಜಾಗ ನಂದು ಅನ್ನುವಂಥದ್ದು ಇವತ್ತು ನಾವೆಲ್ಲ ಇವತ್ತು ಅನೇಕ ಜಗಳಗಳನ್ನು ಮಾಡ್ತಾರೆ. ಆದರೆ ಪಡೆದಾಡ್ತಾರೆ. ಆದರೆ ಆ ಭೂಮಿ ತಾಯಿ ಅನ್ನುವಂಥವಳು ಇವತ್ತು ಏನು ಮಾಡ್ತಾರೆ ಅಂದರೆ ಸಹಿಸ್ಕೊಳ್ತಾ ಇದ್ದಾರೆ. ಐ ಆಮ್ ದ ಲ್ಯಾಂಡ್, ಐ ವೇಟ್. ಯು ಸೇ ಯು ಓನ್ ಮೀ, ಐ ವೇಟ್. ಅಂದರೆ ಓನ್ ಅಂದರೆ ಹಕ್ಕುದಾರ, ಎಲ್ಲ ನಂದು ಇದು ನಂದು ಅನ್ನುವಂಥ ನಾವೆಲ್ಲ ಇವತ್ತು ಜಗಳ ಮಾಡ್ತಾ ಇದ್ದೀವಿ. ಆದರೆ ಆ ಭೂತಾಯಿ ಅದನ್ನೆಲ್ಲ ಸಹಿಸ್ಕೊಳ್ತಾರೆ. ಯು ಸರ್ವ್, ಐ ಲೇ ಪೇಷನ್ಸ್. ಯು ಬೈ ಮೀ, ಐ ವೇಟ್ ವಿತ್ ಮಡ್ಡಿ ಹೋಲ್ಸ್ ಆ್ಯಂಡ್ ಕಾರ್ ವಾಟ್ ಐ ಸ್ಟೇ. ಯು ಸರ್ವ್, ಕೂಗು ಓದ್ತಾ ಇದ್ದೀವಿ. ಐ ಲೇ ಪೇಷನ್ಸ್, ಆದರೂ ನಾನು ಇದನ್ನ ಸಹಿಸ್ಕೊಳ್ತಾ ಇದ್ದೀನಿ. ಯು ಬೈ ಮೀ, ನನ್ನಿಂದ ಕೊಂಡ್ಕೊಂಡ್ರಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀವಿ. ಈ ಭೂಮಿ ನಮ್ಮದು, ಇದನ್ನು ಕೊಂಡ್ಕೊಂಡ್ರಿ ಅಂತ ನಾವು ಇವತ್ತೆಲ್ಲ ಹೇಳ್ತಾರೆ. ಹೌದಾ? ಇವತ್ತು ಇಷ್ಟು ಗುಂಟೆ ನಾನು ಕೊಂಡ್ಕೊಂಡೆ, ಇಷ್ಟು ಎಕರೆ ಸೈಟ್ ತಗೊಂಡೆ, ಇಷ್ಟು ಜಮೀನು ತಗೊಂಡೆ, ಇದು ದುಡ್ಡು ಕೊಟ್ಟು ಕೊಂಡ್ಕೊಂಡೆ. ಅದು ಇದನ್ನೆಲ್ಲ ಕೇಳಿಸಿಕೊಂಡಂತಹ ಭೂಮಾತೆ ಅದನ್ನು ಸಹನೆ ಅಥವಾ ತಾಳ್ಮೆಯಿಂದ ನೋಡ್ತಾ ಇದ್ದಾಳೆ, ಕೇಳಿಸ್ಕೊಳ್ತಾ ಇದ್ದಾಳೆ. ಐ ವೇಟ್ ವಿತ್ ಮಡ್ಡಿ ಹೋಲ್ಸ್ ಆ್ಯಂಡ್ ಆಲ್ ಐ ಅಷ್ಟೇ. ಇವತ್ತೇನು ಮಾಡ್ತಾಯಿದ್ವಿ, ಅನೇಕ ಆ ಭೂಮಿಯಲ್ಲಿ ಗುಂಡಿಯನ್ನು ಅಗೆಯುವ ಮುಖಾಂತರ ಬೋರ್ ರಂಧ್ರಗಳನ್ನು ಮಾಡ್ತಾರೆ. ಇದು ಇನ್ನೊಂದು ಭೂಮಿ, ಇದು ನಂದು ಬೋರ್ಗಳನ್ನು ಗುಂಡಿ ಅಂತ ಎದುರೆಲ್ಲ ತೆಗೆಯುವಂಥದ್ದಾಗಿ. ಅಂದರೆ ಆ ಭೂಮಾತೆ ಅವನ್ನೆಲ್ಲ ನೋವನ್ನು ಉಂಟು ಮಾಡಿದರೂ ಸಹ ಇವನ್ನೆಲ್ಲ ಸಹಿಸ್ಕೊಳ್ತಾರೆ. ಮಡ್ಡಿ ಹೋಲ್ಸ್ ಆ್ಯಂಡ್ ಕಾರ್ ಐ ಅಷ್ಟೇ. ಇವತ್ತು ಆ ಭೂಮಿಯ ಮೇಲೆ ಅನೇಕ ವಾಹನಗಳು, ಕಾರ್ಗಳು ಏನು ಮಾಡ್ತವೆ ಅಂದರೆ ಆ ಏನು ಆ ಲೈಟ್ ಫೋಕಸ್ ಹೆಡ್ಲೈಟ್ಗಳನ್ನು ಹಾಕೋದ್ರಿಂದ ಭೂತಾಯಿಗೆ ಏನಾಗ್ತದೆ ದಿಟ್ಟಿಸಿ ನೋಡ್ತಾ ಇರೋದು. ಇವತ್ತು ನಾವು ಆ ಲೈಟನ್ನು ಡಿಮ್ ಆ್ಯಂಡ್ ಡಿಪ್ ಮಾಡಿ ನೋಡ್ತಾ ಇರೋದು, ಲೈಟ್ ಫೋಕಸ್ ಹಾಕಿರ್ಬೋದು, ಇವನ್ನೆಲ್ಲ ನೋಡಿದಂತಹ ಭೂತಾಯಿ ಅದನ್ನೂ ಸಹ ದಿಟ್ಟಿಸಿ ನೋಡ್ತಾ ಇದ್ರೂ ಸಹ ಆ ಕಣ್ಣುಗಳು, ಆ ಕಾರಣ ಕಣ್ಣುಗಳ ಮುಖಾಂತರ ಇವತ್ತು ನನ್ನನ್ನು ಇದು ಮಾಡ್ತಾ ಇದ್ದಾರೆ ಅನ್ನೋದು ಅದನ್ನೂ ಸಹ ಸಹಿಸ್ಕೊಳ್ತಾರೆ ಈ ಭೂತಾಯಿ. ಯು ಸಾವ್, ಐ ಲೇ ಪೇಷನ್ಸ್. ಯು ಬೈ ಮೀ, ಐ ವೇಟ್ ವಿತ್ ಮಡ್ಡಿ ಹೋಲ್ಸ್ ಆ್ಯಂಡ್ ಕಾರ್ ವಾಟ್ ಐ ಸ್ಟೇ. ನೋಡಿ, ಇಷ್ಟೆಲ್ಲ ಒಂದು ಮಡ್ಡಿ ಹೋಲ್ಸ್ ಮಾಡುವಂಥದ್ದಾಗಿರ್ಬೋದು, ಗುಂಡಿಗಳನ್ನು ಮತ್ತು ಕಾರ್ಗಳ ಒಂದು ಹೆಡ್ಲೈಟ್ಸ್ ಆಗಿಲ್ಲ ಬೆಳಕನ್ನು ಬಿಡುವುದಾಗಿ ಇವುಗಳನ್ನು ಮಾಡಿದರೂ ಸಹ ಆ ಭೂತಾಯಿ ಈ ಒಂದು ಇದರಲ್ಲೇ ಸಹಿಸಿಕೊಳ್ತಾಳೆ. ನೆಕ್ಸ್ಟ್ ಥರ್ಡ್ ಸ್ಟ್ಯಾಂಡರ್ಡ್. Then someone tickles me,
plants fly, fruit, grass, trees, children dance, someone sings. ನೋಡಿ ಇಲ್ಲಿ ಈ ಸ್ಟ್ಯಾಂಡದಲ್ಲಿ ಏನು ಹೇಳ್ತಾರೆ ಅಂದರೆ then someone ಕೆಲವರು tickles me ಅಂದರೆ ಈ ಒಂದು ಭೂಮಿಯ ಮೇಲೆ ಈ ಒಂದು ನನ್ನನ್ನು ಒಂದು ಬಗಿತಾ ಇದ್ದಾರೆ, ಭೂಮಿಯನ್ನು ಉಳುಮೆ ಮಾಡ್ತಾ ಇದ್ದಾರೆ, ನನಗೆ ಕಚಕುಳಿ ಕೊಡ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ನಮಗೆ ಹೇಳ್ತಿದ್ದಾಳೆ. ಟಿಕಲ್ಸ್ ಮೀನ್ಸ್ ಉಳುಮೆ ಮಾಡಿ ಕಚಕುಳಿ ಕೊಡು ಅನ್ನುವಂಥ ಮಾತನ್ನಾಗ್ತದೆ. ನನ್ನ ಪ್ಲಾಂಟ್ಸ್ ಲೈಕ್ ಅನೇಕ ತೋಟಗಳನ್ನು ಮತ್ತು ತಯಾರು ಮಾಡ್ತಾರೆ, ತೋಟಗಳನ್ನು ಹಚ್ತಾ ಇದ್ದಾರೆ, ಅನೇಕ ಹಣ್ಣುಗಳು ಬೆಳೀತಾ ಇದ್ದಾರೆ, ಗ್ರಾಸ್ ಹುಲ್ಲನ್ನು ಬೆಳೀತಾ ಇದ್ದಾರೆ, ಟ್ರೀಸ್ ಮರಗಳನ್ನು ಬೆಳೀತಾರೆ, ಮತ್ತು ಮಕ್ಕಳು ಚಿಲ್ಡ್ರನ್ ಡ್ಯಾನ್ಸ್ ಈ ಹಲವು ಮಕ್ಕಳು ಈ ಭೂಮಿಯ ಮೇಲೆ ಕುಣಿದಾಡ್ತಾ ಇದ್ದಾರೆ, ಡ್ಯಾನ್ಸ್ ನೃತ್ಯವನ್ನು ಮಾಡ್ತಾ ಇದ್ದಾರೆ. ಸಮೋನ್ ಸಿಂಗ್ ಹಲವು ಕೆಲವರು ಆಡ್ತಾ ಇದ್ದಾರೆ. ಅಂದರೆ ಭೂತಾಯಿಯನ್ನು ಉಳುಮೆ ಮಾಡೋದು ಅಷ್ಟೇ ಅಲ್ಲದೆ ಕೆಲವರು ಅನೇಕ ತೋಟಗಳನ್ನು ಬೆಳೀತಾ ಇದ್ದಾರೆ. ಅಡಿಕೆ ತೋಟ, ತೆಂಗಿನ ತೋಟ, ಮಾವಿನ ತೋಟಗಳು, ಹೌದಾ, ಅನೇಕ ತೋಟಗಳನ್ನು, ಅನೇಕ ಹಣ್ಣುಗಳನ್ನು ಬೆಳೀತಾ ಇದ್ದಾರೆ, ಹುಲ್ಲುಗಳನ್ನು ಬೆಳೀತಾ ಇದ್ದಾರೆ. ನಂತರ ಅನೇಕರು ಟ್ರೀ ಮರಗಳನ್ನು ಬೆಳೀತಾ ಇದ್ದಾರೆ, ಹೌದಾ, ಅನೇಕ ಮರಗಳು. ನಂತರ ಅನೇಕ ಸಣ್ಣ ಸಣ್ಣ ಮಕ್ಕಳು ನೃತ್ಯವನ್ನು ಮಾಡುವಂಥ ಹಲವರು ಹಾಡುಗಳನ್ನು ಹೇಳುವಂಥದ್ದು ಇಲ್ಲಿ ಆಗ್ತದೆ. then someone tickles me, planets like fruit, grass, trees, children dance, someone sings. Next stanza. You come with dance, a chiming necklace chokes me now. You come with guns, a chiming necklace chokes me now. ಇಲ್ಲಿ ಮತ್ತೇನಾಗ್ತದೆ, ನೀವೆಲ್ಲರೂ ಇವತ್ತು ಅನೇಕ ಬಾಟ್ಗಳಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಗನ್ನುಗಳನ್ನು, ಬಂದೂಕು ಅಥವಾ ಪಿಸ್ತೂಲನ್ನು ಹಿಡಿದುಕೊಂಡು ಅಥವಾ ಹೊಸ್ತಾ ಎನ್ನುತ್ತಾ ಇದ್ದಾವೆ. ಅದು ಮತ್ತು ಚೈನಿಂಗ್ ಅದು ಸರಪಳಿಯನ್ನು ಹಾಕಿ ನನಗೆ ಕುತ್ತಿಗೆ ಏನಾಗ್ತದೆ ಅಂತಂದರೆ ಆ ಥರ ಸರಪಳಿಯನ್ನು ಹಾಕಿ ಗನ್ನುಗಳನ್ನು ಹಿಡಿದುಕೊಂಡು ಬಂದು ನಿಲ್ಲುವುದರಿಂದ ಒಂದು ಕುತ್ತಿಗೆ ಹಾರ ಟೈಪ್ ನನಗೆ ಏನಾಗ್ತದೆ, ಆ ಕುತ್ತಿಗೆ ಹಾರದಿಂದ ಯುವರ್ ಚೋಕ್ಸ್ ಮೀ ನಾವು ಉಸಿರು ಬರ್ತಾ ಇದೆ ನನಗೆ. ಈ ಥರನಾದಂತಹ ನನ್ನ ಭೂಮಿಯ ಮೇಲೆ ನೀವು ನಂದು ಇವತ್ತು ಭಾರತ ಮತ್ತು ಪಾಕಿಸ್ತಾನದ ಗಡಿ ರೇಖೆ, ಭಾರತ ಮತ್ತು ಚೀನಾದ ಗಡಿ ರೇಖೆ ಅನೇಕ ಸಮಸ್ಯೆಗಳು. ಈ ಕಡೆ ನಮ್ಮದು ಅಂತ ಪಾಕಿಸ್ತಾನ, ಅದು ಅಲ್ಲಿವರೆಗೂ ನಮ್ಮದು ಅಂತ ಇಂಡಿಯಾ, ಹೌದಾ. ಈಗ ಈ ಒಂದು ಸೈನಿಕರು ಈ ಒಂದು ಬಾಡಿಗೋಸ್ಕರ ತಮ್ಮ ಜೀವನ ಮುಡುಪಾಗಿಟ್ಟು ಇವತ್ತು ಹೋರಾಡುವಂಥದ್ದು. ಅಂದರೆ ಈ ಭೂಮಿ ನಮ್ಮದು ಅಲ್ಲರೂ ಸಹ ಭೂತಾಯಿದೆ, ಆದರೆ ನಮ್ಮದು ಅಂತ ನಾವು ಇವತ್ತು ಇಷ್ಟೆಲ್ಲ ಮಾಡ್ತಾ ಇದ್ದೀವಿ, ಗನ್ನನ್ನು ಹಿಡ್ಕೊಳ್ತಾ ಇದ್ದೀವಿ, ಅಥವಾ ಬೇಲಿಯನ್ನು ಹಾಕ್ತಾ ಇದ್ದೀವಿ, ನಂತರ ಚೈನಿ ಈ ಥರ ಸರಪಳಿಯನ್ನು ಹಾಕ್ತಾ ಇದ್ದೀವಿ ಅನ್ನೋದು ಅದೆಲ್ಲ ಆ ಭೂಮಾತೆ ಭಾರತಾಂಬೆಗೆ ಅಥವಾ ಈ ಭೂಮಾತೆಗೆ ಏನಾಗುತ್ತೆ ಅಂತಂದರೆ ಈ ಒಂದು ಉಸಿರು ಕಟ್ಟಿದಂಗೆ ಆಗುತ್ತೆ ಅನ್ನೋ ಮಾತನಾಡ್ತಾರೆ. You come with guns, chaining, necklace, chokes me now. I wait. You cannot put airplanes around the planet Earth. I am the land. I wait. I wait. You cannot put airplanes. As you know, but you cannot put airplanes. Airplanes means ಒಂದು ಬೇರೆ. ಇವೆಲ್ಲ ಏನು ಮಾಡಿದೆ, ನೀವು ಏನು ಮಾಡಿಸುತ್ತಾರೋ ಬೇಲಿಯನ್ನು ನಾವು ಬೇಕು ಇಲ್ಲಿವರೆಗೂ ನಂದು ಅಂತ ನಾವೇನಂತೆ ಬೇಲಿ ಹಾಕ್ತಿದ್ದೇವೆ. ಅರೌಂಡ್ ದ ಪ್ಲಾನೆಟ್ ಅರ್ತ್ ಆಗ ನೀವು ನಿರ್ದಿಷ್ಟವಾದಂತಹ ಜಾಗಕ್ಕೆ ಬೇಲಿ ಹಾಕಬಹುದೇ ವಿನಃ ಇಡೀ ನನಗೆ ಬೇಲಿ ಹಾಕಲಿಕ್ಕೆ, ಇಡೀ ಸುತ್ತಲೂ ಬೇಲಿ ಹಾಕಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದಕ್ಕೆ I wait. You cannot put a fence around the planet Earth. I am the land. I wait. ನೋಡಿ ಈ ಭೂಮಿ ಚಿತ್ರ ಬಾಡಿ ಬೇಲಿ ಹಾಕೋದ್ರಿಂದ ಇಡೀ ಭೂಮಿಗೆ ಬೇಲಿ ಹಾಕಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. I am the land. I wait. You say you own me. I wait. You shout. I give patience. You buy me. I wait. With muddy holes and carved eyes I stay. Then someone tickles me. Planets like fruit, grass, trees, children dance, someone sings.
You come with guns. I changing necklace talks me now. I wait. You cannot put a fence around the corridor. I am the land I wait. ಇಲ್ಲಿ ಕೆಲವು ವರ್ಡ್ಸ್ ಹೀಗಿದೆ ಕೆಳಗಡೆ ಹೋಗ್ತಾರೆ ನೋಡಿ. I am the land, speaker's voice of the poem. Own, possess, stay, look at the things pictured for the long time. Tickles, plugs, chalks, separates, makes one bird breathless. Changing, necklace, pens, carved eyes, extraordinary tools of precipitations, as if you were staying with the lights of the car park on it. Really understand of the poem. Who do you think is the speaker of the poem? Who do you think is the speaker of the poem? Mother अथवा earth land. Mother earth land. I wait. Second question. I wait. In line one suggests the feeling of. I wait. One suggestions of the feeling of. A. Ananas. B. Patience. C. Disgust. Please choose the right mood of the speaker. ಅಂತ ಕೇಳಿದರೆ ಬಿ ಸರಿಯಾದ ಉತ್ತರ ಪೇಷನ್ಸ್. ಓಕೆ ಓಕೆ my dear students, in this poem the important difficult words meanings. Land means solid condition of the earth. Land means earth. Wait, to remind in wait, patience. Hold, process. Shout, a loud cry or call. Hold, process, shout, a loud cry or call. Patient, suffering without complaint. Buy, to get in the change for money. Buy, to get in the exchange for money. Muddy, covered with mud. Pickles, flood, chalks, subcasts, pans, a railing, earth for closing. Okay, land or soil condition of land means earth. Wait to in own process. Shout, a loud cry or call. Patience, suffering without complaint. Buy, to get in the exchange of money. Muddy, covered with mud. Tickers, flood. Chalks, subcats. Pens, a railing, edge for closing. ಇಲ್ಲಿ ಈ ಚಾಪ್ಟರ್ಗೆ ಈ ಪೋಯಮಲ್ಲಿ 1 ಮಾರ್ಕ್ಸ್ 2 ಮಾರ್ಕ್ಸ್ ಅಥವಾ 3 or 4 ಮಾರ್ಕ್ಸ್ ಕ್ವೆಶ್ಚನ್ಸ್ ನಮಗೆ ಅರೇಂಜ್ ಮಾಡ್ತಾರೆ, ಕೇಳ್ತಾರೆ. ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ನಾವು ನೋಡಬೇಕಂತಂದ್ರೆ ಐ ಆಮ್ ದ ಲ್ಯಾಂಡ್ ವಾಸ್ ದ ಪೋಯಮ್ ರಿಟನ್ ಬೈ. ಇಲ್ಲಿ ಎ ಬಿ ಸಿ ಡಿ ಅಂತ ನಿಮಗೆ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಮರೀನಾ ಡಿ ಬೆಲ್ಲಗೆಂಟ, ಲಿಯೋ ಜೊಡೆ, ದ ಅಲೆಕ್ಸಾಂಡರ್ ಫ್ಲೂಪೆ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ಬಿ ಮರೀನಾ ಡಿ ಬೆಲ್ಲಗೆಂಟ. In this poem the speaker was nature, man, land, woman, land or earth. Okay, all means ours, yours, ears, process. ಸರಿಯಾದ ಡಿ process.
The person who tills the land is A. Farmer, B. Soldier, C. Children, D. Man. ಅದರಲ್ಲಿ the person who tills the land is farmer. Okay, farmer. A. Farmer. Next question. The person who came with the guns are has A. Poet, B. Doctor, C. Author, C. D. Soldier. ಯಾವುದು soldier. The opposite of south is ಒದರುವುದು ಕೆಣಕಲೆ ದೂರ shouted, unshouted, whisper, talk. ಇಲ್ಲಿ C. whisper. In the poem, who waits? Author, poets, land, man, land. Here the children are A. dancing, B. praying, C. playing, D. skipping. Idu here of the children are dancing. The opposite of by is opposite by is opposite by. Kodkolu by. A. bought, B. shall, C. should, D. buying. shall ಅಂದ್ರೆ opposite by ಅನ್ನುವಂತ opposite ಒಟ್ಟಿಗೆ shall ಕೊಳ್ಳುಕೊಳ್ಳು ಮಾರು. Who cannot put tents around the planet Earth? A. land, B. earth, C. man, D. poet. Who cannot put ಅಂದ್ರೆ these ಬೇರೆ ಹಾಕೋರು ಯಾರು? A. C. man. ಓಕೆ, ಹೀಗೆ ಹಲವಾರು ಪ್ರಶ್ನೆಗಳು ಈ ಒಂದರಲ್ಲಿ ಬರ್ತದವು. ನೆಕ್ಸ್ಟ್ ಇದರ ಒಂದು ಸಾರಾಂಶ, ದೀರ್ಘವಾದಂಥ ಸಾರಾಂಶವನ್ನು ಈ ಒಂದು ಪೋಯಂ ನೋಡೋಣ. ಸಮರಿ. I am the land. This is the poem categorized under nativity. Here the poet wants to describe the patience of the earth. The earth is personified and like a mother, she can tolerate all sorts of violence. This is the first person narrative poem. The poet herself being all earth and says, what are the things she had to tolerate in the first stage? See examples of the man says, see old the earth is simply waves. It is possible to hold the earth because it is a planet. And who gave the rights to own her? But the earth will not in dispute with the man. She would wait. The person should shouted the rock, then also the earth. They patiently, she says that the thought her still, she waits. The man who exploit her making muddy holes and the lights of the parking vehicles, but she would stares. This is the farmer plants the land and grow of planets, trees, crops, etc. The children would come and dance on the earth. Someone comes and sings, and soldiers come with the guns, put the pans. It makes the earth to suffocate. The earth
very bad. The thought, she suffocated, but she palpitates. Proud. The mother earth suffers a lot. She can patiently tolerate and challenge the man that he cannot put a fence around the planet Earth. Earth as a whole planet is very big behind. The man can put a fence, and it is impossible for him can see it because he is a land or mother. Okay, dear students, in this poem, the short summary, the exam purpose, this summary is very important. 3 or 4 marks. Write the summary. Okay. I am the land. This poem written by Marina D. Della. ಈ ಒಂದು ಪದ್ಯವನ್ನು ಬರೆದವರು Marina D. Summary. This poem, I am the land, is the speaker. The land tells that it waits with the patience. It waits with the patience. Like this. When people then that it belongs to them, they occupy the land, plant trees, grow fruits and grass. The children dance and play, and it bears everything without a complaint. However, and if any field when the people place to make boundaries using where the fence, but it makes other people behavior with the tour of self-associations, saying that you cannot put a fence around the planet Earth. It is whole summary. ಇಷ್ಟು ಸಿಂಪಲ್ ಆದಂತಹ ಒಂದು ಸಮರಿಯನ್ನು ನೀವು ಬರೆದಿದ್ದಾದರೆ ಇಲ್ಲಿ ಅಂಕಗಳು ಅತಿ ಹೆಚ್ಚು ಅಂಕಗಳು ಬರಲಿಕ್ಕೆ ಸಾಧ್ಯತೆ ಇದೆ. ಓಕೆ, ದಿಸ್ poem is ಈ ಒಂದು ಸಮರಿ ಆದಮೇಲೆ ಇದು ವೆರಿ ಇಂಪಾರ್ಟೆಂಟ್. ಈ ಸಮರಿ ಆದಮೇಲೆ ಏನು ನೆಕ್ಸ್ಟ್ ಇನ್ನೊಂದ್ಸರಿ ಪೋಯಮ್ ಅನ್ನು ನಾನು ಓದ್ತೀನಿ. ಐ ಆಮ್ ದ ಲ್ಯಾಂಡ್, Marina D. Della. I am the land, I wait. You say you own me, I wait. You shout, I lay patience. To buy me, I wait. With muddy holes and for all I stay. I am the land, I wait. You say you own me, I wait. You shout, I lay patient. You buy me, I wait. With muddy holes and carved eyes, I stare. Then someone tickles me. Planets, life, fruits, grass, trees, children dance, someone sings. You come with me guns, I chain me, necklace, chocks me now. I wait. You cannot put a fence around the planet Earth. I am the land, I wait. We come with guns, changing,
necklace, chalks me now. I wait. You cannot put a fence around the planet Earth. I am the land, I wait. Okay, my dear students, this poem is completed. Very important poem. Okay, next class ಮತ್ತೆ next talk to the video. Okay.